ಶಿವಾಜಿಯನ್ನ ಸೋಲಿಸಲು ರಜಪೂತ್ ದೊರೆ ರಾಜ ಜಯಸಿಂಗ್ರನ್ನ 1,00,000 ವಿಶಾಲವಾದ ಸೇನೆಯೊಂದಿಗೆ ಕಳಿಸುತ್ತಾರೆ. ರಾಜ ಜಯಸಿಂಗ್ನ ನೇತೃತ್ವದ ವಿಶಾಲವಾದ ಸೇನೆಯು ಅನೇಕ ಗ್ರಾಮೀಣ ಭಾಗಗಳನ್ನ ನಾಶ ಮಾಡುತ್ತಾ 1665 ಆಸುಪಾಸಿನಲ್ಲಿ ಸೇನೆಯು ಪುರಂದರ ಕೋಟೆಯನ್ನ ಸುತ್ತುವರಿಯುತ್ತದೆ. ನಂತರ ಕೆಲವು ದಿನಗಳಲ್ಲಿ ಶಿವಾಜಿ ಹಾಗೂ ಜಯಸಿಂಗ್ರ ಮಧ್ಯೆ ಶಾಂತಿಯ ಒಪ್ಪಂದ ಏರ್ಪಡುತ್ತದೆ. 11 ಜೂನ್ 1665 ಇವರಿಬ್ಬರು ಪುರಂದರ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಈ ಒಪ್ಪಂದದ ಪ್ರಕಾರ ಶಿವಾಜಿ ತಮ್ಮ 23 ಕೋಟೆಗಳನ್ನ ಮುಘಲ್ ಸಾಮ್ರಾಜ್ಯಕ್ಕೆ ಒಪ್ಪಿಸಬೇಕು ಹಾಗೂ ಶಿವಾಜಿ ಅವರು ಮುಘಲ್ ಸಾಮ್ರಾಟ ಔರಂಗಜೇಬ್ ಅವರ ಆಸ್ಥಾನಕ್ಕೆ ಹಾಜರಾಗಬೇಕು ಎಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿರುತ್ತದೆ. ಈ ಒಪ್ಪಂದದಂತೆ ಶಿವಾಜಿಯು 23 ಕೋಟೆಗಳನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತದೆ. ಈಗ ಶಿವಾಜಿಯ ಹತ್ತಿರ ಕೇವಲ 12 ಕೋಟೆಗಳು ಉಳಿದುಕೊಳ್ಳುತ್ತವೆ. ಮರಾಠರನ್ನ ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶ ಹೊಂದಿರುವ ಔರಂಗಜೇಬ್ ಈ ಸಂಧಾನಕ್ಕೆ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆದರೂ ಜಯಸಿಂಗ್ರ ಮನವರಿಕೆಯಿಂದ ಕೊನೆಗೂ ಒಪ್ಪಿಕೊಳ್ಳುತ್ತಾರೆ.